ಹಾಯ್ ಗೆಳೆಯರೆ, ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮ್ಯಾಚ್ ಇತ್ತು. ಇದರಲ್ಲಿ ಟೀಮ್ ಇಂಡಿಯಾ ಗೆದ್ದುಬಿಡ್ತು. ತುಂಬಾ ಪ್ರೆಷರ್ ಇತ್ತು ಇವತ್ತಿನ ಮ್ಯಾಚು. ಸೊ ಬನ್ನಿ ಸ್ವಲ್ಪ ಈ ಮ್ಯಾಚಿನ ಸ್ವಲ್ಪ ರಿವ್ಯೂ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಟಾಸ್ ಸ್ಟಾರ್ಟ್ ಆಯಿತು. ರೋಹಿತ್ ಶರ್ಮಾ 14ನೇ ಟಾಸು ಸೋತಿದ್ದಾರೆ ಕಂಟಿನ್ಯೂವಸ್ಸು. ನನಗಂತೂ ನಂಬೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಟಾಸ್ ಸೋಲ್ತಾ ಇದ್ದಾರೆ, ಮ್ಯಾಚ್ ಗೆಲ್ತಾ ಇದ್ದಾರೆ, ಹೀಗೆ ಆಗ್ತಾಯಿದೆ. ಸೊ ಟೋಟಲು ನಮ್ಮ ಟೀಮ್ ಇಂಡಿಯಾ ನೋಡಿದರೆ ICCನ 3 ಫೈನಲ್ಲೇ ತಲುಪಿದೆ. ಇದರಲ್ಲಿ ಒಂದು ಫೈನಲ್ ಸೋತಿದ್ರು ಇವರು 2023ರಲ್ಲಿ. ಅದನ್ನಂತೂ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ 2024 ನಾವು T20 ವರ್ಲ್ಡ್ ಚಾಂಪಿಯನ್ ಗೆದ್ದಿದ್ದೀವಿ ಮತ್ತು 2025 ಈಗ ಚಾಂಪಿಯನ್ಸ್ ಟ್ರೋಫಿನೂ ಗೆದ್ದಿದ್ದೀವಿ. ಟೀಮ್ ಇಂಡಿಯಾ ಒಂದು ಮ್ಯಾಚ್ ಸೋತೇ ಇಲ್ಲ. ಕೇವಲ ಒಂದು ಮ್ಯಾಚ್ ಸೋತಿದ್ದು, ಅದು 2023ರಲ್ಲಿ. 2024ರಲ್ಲಿ ಅನ್ಬೀಟನ್ ಚಾಂಪಿಯನ್ ಆಗಿದ್ವಿ ನಾವು, ಮತ್ತು ಈಗ 2025ರಲ್ಲಿ ಅನ್ಬೀಟನ್ ಚಾಂಪಿಯನ್ ಆಗಿದ್ದೀವಿ ಚಾಂಪಿಯನ್ಸ್ ಟ್ರೋಫಿಯ. ಸ್ವಲ್ಪ ಸ್ಕೋರ್ ನೋಡಿದರೆ ಫಸ್ಟು ನ್ಯೂಜಿಲೆಂಡ್ದವರು ಟಾಸ್ ಗೆದ್ದು ಬ್ಯಾಟಿಂಗ್ ತಗೋತಾರೆ. ಇವ್ರ ಕಡೆಯಿಂದ ಸಚಿನ್ ರವೀಂದ್ರ ಮತ್ತು ಡೇರೆಲ್ ಮಿಚರು ಸ್ವಲ್ಪ ಚಲೋ ಬ್ಯಾಟಿಂಗ್ ಮಾಡ್ತಾರೆ. 37 ರನ್ ಅವರು ಹೊಡಿತಾರೆ ಮತ್ತು 63 ರನ್ನು ಡೇರೆಲ್ ಮಿಚರ್ ಹೊಡಿದ್ದಾರೆ ಮತ್ತು ಬ್ರೇಸ್ವೆಲ್ ಅವರು 53 ರನ್ ಹೊಡೆದಿದ್ದಾರೆ. ಟೋಟಲು ನ್ಯೂಜಿಲೆಂಡ್ ಸ್ಕೋರ್ ಕೊಡ್ತು ನಮ್ಮ ಟೀಮ್ ಇಂಡಿಯಾಗೆ 251 ರನ್. ಸೊ ಇದೊಂದು ಡೀಸೆಂಟು ಸ್ಕೋರ್ ಇತ್ತು 7 ವಿಕೆಟಿಗೆ. ಈಗ ನಮ್ಮ ಕಡೆಯಿಂದ ಬ್ಯಾಟಿಂಗ್ ಬರ್ತಾರೆ ರೋಹಿತ್ ಶರ್ಮಾದವರು ಸಖತ್ತಾಗಿ ಆಡ್ತಾರೆ. ಒಂಥರ ಬ್ಯಾಟಿಂಗ್ ಮಾಡಿಬಿಡ್ತಾರೆ. ಎಲ್ಲ ಪ್ರೆಷರನ್ನು ತೆಗೆದುಬಿಟ್ಟಿದ್ರು. 76 ರನ್ನನ್ನು ಬಾರಿಸ್ತಾರೆ 83 ಬಾಲಿಗೆ. 31 ರನ್ ಶುಭ್ಮನ್ ಗಿಲ್ ಹೊಡಿತಾರೆ ಮತ್ತು ನಮ್ಮ ವಿರಾಟ್ ಕೊಹ್ಲಿ, ನಮ್ಮ ಕಿಂಗ್ ಕೊಹ್ಲಿ ಇವತ್ತು ಜಲ್ದಿ ಔಟ್ ಆಗಿಬಿಡ್ತಾರೆ. ಆಮೇಲೆ ಶ್ರೇಯಸ್ ಅಯ್ಯರು ಮತ್ತು ಅಕ್ಷರ್ ಪಟೇಲ್ ಒಂದು ಪಾರ್ಟ್ನರ್ಶಿಪ್ ಆಗ್ತಾರೆ. 3 ವಿಕೆಟು ಇಷ್ಟು ಫಾಸ್ಟ್ ಹೋಗುತ್ತೆ. ಯಾವಾಗ ವಿರಾಟ್ ಕೊಹ್ಲಿ ಅವರು ಔಟ್ ಆದರು ನನಗನ್ನಿಸ್ತು ಈ ಮ್ಯಾಚ್ ಹೋಯ್ತಪ್ಪ ಅಂತ. ಆದರೆ ನಮ್ಮ ಬ್ಯಾಟಿಂಗ್ನಲ್ಲಿ ತುಂಬಾ ಡೆಪ್ತ್ ಇತ್ತು ಮತ್ತು ಕೆಳಗೆ KL ರಾಹುಲ್ ಅವರು ಇದ್ದರು ಮತ್ತು ಜಡೇಜಾನು ಬಂದರು, ಮ್ಯಾಚ್ ಫಿನಿಷ್ ಮಾಡಿದರು. ಸೊ ಎಲ್ಲರೂ ಇಡೀ ಇಂಡಿಯಾನೇ ಹ್ಯಾಪಿಯಾಗಿದೆ. ನಾನು ತುಂಬಾ ಖುಷಿಯಾಗಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಇದೇ ರೀತಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲಿ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಇಂಡಿಯಾ ಈಗ ಗೆದ್ದಿದೆ, ನಾವು ಫುಲ್ ಖುಷಿಯಾಗಿರ್ತೀವಿ. ನೀವು ಖುಷಿಪಡಿ ಸ್ನೇಹಿತರೆ. ಥ್ಯಾಂಕ್ ಯು.